ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಹೋಗ್ತಾ ಇರೋದು ಮೇಲ್ಕೋಟೆಗೆ. ಮೇಲ್ಕೋಟೆಗೆ ಈಗಾಗಲೇ ಹೋಗಿದ್ದೀನಿ ಸುಮಾರು ಸರಿ. ಆದರೆ ನಾವು ಕೆಲವು ಜಾಗಗಳನ್ನ ನೋಡಿರಲಿಲ್ಲ, ಬರೀ ದೇವಸ್ಥಾನ ನೋಡ್ಕೊಂಡು ಬರ್ತಾಯಿದ್ವಿ. ಸೊ ಈ ಸರಿ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಆ್ಯಸ್ ಯೂಶ್ವಲ್ ಮೈಸೂರು ಹೈವೇಲೇ ಹೋಗ್ತಾ ಇರೋದು. ಸುಮಾರು ಇದು ಬೆಂಗಳೂರಿಂದ 2.5 ಕಿಲೋಮೀಟರ್ಸು. ಆನ್ ದ ವೇ ಆ್ಯಸ್ ಯೂಶ್ವಲ್ ನಮ್ಮದು ಒಂದು ಕಾಫಿ ಬ್ರೇಕ್ ಇದ್ದೇ ಇರುತ್ತೆ. 12:30 ಹೋಗಿದ್ದರಿಂದ ಶಿವಳ್ಳಿಲಿ ಮುದ್ದೆ ಬಸ್ಸಾರು ಉಪ್ಸಾರು ಸಿಗುತ್ತೆ. ಅದು ನನ್ನ ಫೇವ್ರೆಟ್. ಅದು ತಿನ್ನೋಕ್ಕೆ ಅಂತ ನಿಲ್ಲಿಸ್ಬಿಟ್ಟು ತಿಂದ್ಕೊಂಡು ಹಾಗೆ ಹೊರಟ್ವಿ. ಮಂಡ್ಯ ಹತ್ರ ಗೆಜಲ್ಗೆರೆ ಹತ್ರ ಒಂದೊಳ್ಳೆ ಸಾಯಿಬಾಬಾ ದೇವಸ್ಥಾನ ಇದೆ, ಬೇಕಂದರೆ ಹೋಗಿ ನೋಡ್ಬೋದು ನೀವು. ಆಮೇಲೆ ಇಲ್ಲಿ ಮಂಡ್ಯ ಹತ್ರ ಬಂದ ತಕ್ಷಣ ಒಂದು ಡಿವಿಯೇಷನ್ ತೊಗೋಬೇಕು. ಡಿವಿಯೇಷನ್ ತೊಗೊಂಡು ಅಲ್ಲಿಂದ ಹೋಗಬೇಕು. ಅದಾದ ನಂತರ ಒಂದು ಸ್ವಲ್ಪ ರೋಡ್ ಅಷ್ಟಕ್ಕಷ್ಟೇ ಸಿಂಗಲ್ ರೂಟು ಸುಮಾರಕ್ಕಿದೆ. ರೋಡ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಏನಂತಂದರೆ ಲಾಡ್ ಆಫ್ ಗ್ರೀನ್ರಿ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಗದ್ದೆ, ತೋಟ, ತೆಂಗಿನ ಮರ ಎಲ್ಲ. ಅದು ಹಳ್ಳಿ ಸೊಗಡು ನೋಡೋಕ್ಕೆ ಭಾಳನೇ ಚೆನ್ನಾಗಿರುತ್ತೆ ನೋಡಿ. ಎರಡು ಕಡೆಯೂ ಮರ. ಎಷ್ಟು ಇಲ್ಲೆಲ್ಲ ಸಿಟಿ ಒಳಗಡೆ ಮರ ಏನಿದ್ರೇನು ಎಲ್ಲ ಕಟ್ ಮಾಡಿಬಿಡ್ತಾರೆ. ನಮ್ಮ ಮನೆ ಮುಂದೆ ಮರ ಹಾಕಿರೋದನ್ನೂ ಕಟ್ ಮಾಡಿಬಿಟ್ಟಿದ್ದಾರೆ ಪಕ್ಕದ ಮನೆಯವರು. ಅದಕ್ಕೊಂದು ದೊಡ್ಡ ಜಗಳನೂ ಆಯಿತು. ಗ್ರೀನ್ರಿ ಇಲ್ಲ ಅಂದರೆ ಏನು ಪ್ರಯೋಜನ, ನಾವು ಬದುಕಿದ್ದು ವೇಸ್ಟೇ. ಆಮೇಲೆ ಇದು ಮೇಲ್ಕೋಟೆಗೆ ಎಂಟ್ರೆನ್ಸ್ಗೆ ಬಂದ್ವಿ. ಸೊ ಹೇಳ್ದಂಗೆ ಒಂದು ರೋಡೆಲ್ಲ ಸುಮಾರಕ್ಕಿದೆ. ಸೊ ನಿಧಾನಕ್ಕೆ ಆಗುತ್ತೆ, ಇಲ್ಲಾಂದರೆ ಬೇಗನೆ ಬರ್ಬೋದು ಇದು. ಸೊ ಅಲ್ಲಿ ದೂರದಿಂದನೇ ನಮಗೆ ಅಲ್ಲಿ ಯೋಗ ನರಸಿಂಹ ದೇವಸ್ಥಾನನೇ ಕಾಣಿಸುತ್ತೆ. ಇದು ಮೇನ್ ಎಂಟ್ರೆನ್ಸು ದೇವಸ್ಥಾನಕ್ಕೆ. ಸೊ ಇದು ನಾವು ಹೋಗೋ ಟೈಮಿಗೆ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತು. ನಾವು ನಾನು ಹೇಳಿದಂಗೆ ದೇವಸ್ಥಾನಕ್ಕೆ ಹೋಗಿಲ್ಲ, ನಾವು ಬೇರೆ ಜಾಗಗಳನ್ನ ನೋಡೋಕ್ಕೆ ಹೋಗಿದ್ದು ಅಲ್ಲಿ. ಸೊ ಇಲ್ಲಿ ಚುಂಚನಗಿರಿ ಮಠದ್ದು ಅವ್ರದ್ದೊಂದು ಜಾಗ ಇದೆ ಸ್ಟೇಗೆ. ಸೊ ಇಲ್ಲಿ ಎಂಟ್ರೆನ್ಸ್ ಬಂದಮೇಲೆ ನಾವು ಇಲ್ಲಿ ವಿಶೇಷವಾಗಿ ಮೇಲ್ಕೋಟೆಯಲ್ಲಿ ಪುಳಿಯೋಗರೆ ತುಂಬ ಚೆನ್ನಾಗಿದೆ. ಮೇಲ್ಕೋಟೆ ಪುಳಿಯೋಗರೆ ಅಂದರೆ ಭಾಳನೇ ಫೇಮಸ್ಸು. ಸೊ ಟ್ರೈ ಮಾಡೋಣ ಅಂತ, ಯಾವುದು ಹಳೆಯದು ವೆಲ್ ನೋನ್ ಪ್ಲೇಸ್ ಅಂತ ಅಂದಾಗ ಹೇಳಿದ್ರು ಅಲ್ಲಿರೋ ಜನ, ಸುಬ್ಬಣ್ಣ ಮೆಸ್ ಅಂತ. ಸೊ ಅದು ಸಂದಿಲಿರೋದು ಅದು. ಅಲ್ಲಿ ಹೋದರೆ ಊಟನೂ ಇತ್ತು ಅಲ್ಲಿ. ನಾವು ಊಟ ತೊಗೊಳ್ಲಿಲ್ಲ, ನಾವು ಪುಳಿಯೋಗರೆನೇ ತಿನ್ನೋಕ್ಕೆ ಹೋಗಿದ್ದು. 1-2 ಪ್ಲೇಟ್ ಪುಳಿಯೋಗರೆ ತೊಗೊಂಡು ತುಂಬಾ ಟೇಸ್ಟಿಯಾಗಿತ್ತು. ಮ್ಯಾಂಗೋ ತೊಕ್ಕೇನೋ ಕೊಟ್ಟರು, ಅದು ತೊಗೊಂಡು ಅದೇನಷ್ಟು ಚೆನ್ನಾಗಿಲ್ಲ, ಸುಮಾರಕ್ಕಿತ್ತು. ಬಟ್ ಪುಳಿಯೋಗರೆ ಮಾತ್ರ ತುಂಬ ಚೆನ್ನಾಗಿತ್ತು. ಪುಳಿಯೋಗರೆ ಪೌಡ್ರೂ ತೊಗೊಂಡ್ವಿ. ಅದೊಂದು 150 ರೂಪಾಯಿ 1/4 kg ಪ್ಯಾಕೆಟು ತೊಗೊಂಡು ಅದಕ್ಕೆ ಮೇಲೆ ಬಿಸಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದಂತೆ. ಆಮೇಲೆ ಅಲ್ಲಿಂದ ನಾವು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ವೆರಿ ಬ್ಯೂಟಿಫುಲ್ ಟೆಂಪಲ್ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಆ ಪಿಲ್ಲರ್ಸ್ ಎಲ್ಲ ಬ್ಯೂಟಿಫುಲ್ ಪಿಲ್ಲರ್ಸು. ಆಮೇಲೆ ಅಲ್ಲಿ ಜಾಗ ಇದೆ, ಬೇಕಂದರೆ ಯಾರಾದ್ರೂ ಬಂದು ರೆಸ್ಟ್ ಮಾಡ್ಕೋಬೋದು ಅಲ್ಲಿ. ಅಷ್ಟು ಪೀಸ್ಫುಲ್ಲಾಗಿದೆ, ಕೂಲಾಗಿರುತ್ತೆ. ಹಳೇ ಕಾಲದ ದೇವಸ್ಥಾನ, 16th century ದೇವಸ್ಥಾನ ಇದು. ಇದನ್ನೆಲ್ಲ ಸ್ಥಾಪನೆ ಮಾಡಿದ್ದು ರಾಮಾನುಜಾಚಾರ್ಯ ಅವರು. ಮೇನ್ಲಿ ಇಲ್ಲಿ ಅಯ್ಯಂಗಾರ್ಸೇ ಜಾಸ್ತಿ. ಇದು ಜಯಲಲಿತಾ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಇಲ್ಲೇ ಹುಟ್ಟಿದ್ದಂತೆ, ಮೇಲ್ಕೋಟೆಯಲ್ಲೇ. ಸೊ ವೆರಿ ನೈಸ್ ಬ್ಯೂಟಿಫುಲ್ ಟೆಂಪಲ್ ಇದು. ದೇವರು ಅಷ್ಟು ಭಾಳ ಲಕ್ಷಣವಾಗಿದ್ದಾರೆ. ಚೆಲುವನಾರಾಯಣ ಸ್ವಾಮಿ, ವಿಷ್ಣು ಅದ್ಭುತವಾಗಿದೆ. ಆಮೇಲೆ ವರ್ಷಕ್ಕೊಂದ್ಸರಿ ವೈರಮುಡಿ ಉತ್ಸವನೂ ನಡೆಯುತ್ತೆ. ಭಾಳ ರಶ್ ಇರುತ್ತೆ ಅವಾಗ. ವೆರಿ ನೈಸ್ ಟೆಂಪಲ್, ತುಂಬ ಚೆನ್ನಾಗೂ ಪೂಜೆ ಮಾಡ್ತಾರೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಹೋಗ್ಬಿಟ್ಟು ಬಂದಿದ್ವಿ. ಗೋಪುರ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋದ್ರೇ ನಮಗೆ ರಾಯಗೋಪುರ ಅಂತ. ಆ ರಾಯಗೋಪುರ ನೋಡಿಲ್ಲ ಅಂದ್ಬಿಟ್ಟೇ ನಾವು ಮೇಯ್ನಾಗಿ ಈ ಸರಿ ಇಲ್ಲಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದು. ಸೊ ದೇವಸ್ಥಾನದಿಂದ ಸುಮಾರು 500 ಮೀಟರ್ಸ್ ಅಷ್ಟೇ ನೋಡಿ. ಇದೆ ರಾಯಗೋಪುರ. ಒಂದು ಗಾಡಿ ನಿಲ್ಸಕ್ಕೆ ತುಂಬ ಚಿಕ್ಕ ರೋಡ್ ಅದು. 2 ಎಂಟ್ರೆನ್ಸ್ ಇದೆ. ನಾವು ಒಂದು ಸೈಡ್ ಎಂಟ್ರೆನ್ಸ್ ದೇವಸ್ಥಾನದ ಹತ್ರದಿಂದ ಹೋಗಿದ್ದು. ಸೊ ನಾವು ಹೋಗಿದ್ದು ವೀಕ್ ಡೇ ಇರೋದ್ರಿಂದ ರಶ್ ಯಾವುದೂ ಇರಲಿಲ್ಲ, ಹಾಗಾಗಿ ಆರಾಮಾಗಿ ಹೋದ್ವಿ. ಗಿಟ್ಲು ಅಂತ ಏನಿಲ್ಲ, ಸುಮ್ಮನೆ ಹಂಗೆ ಮಾಡಿದ್ದಾರೆ, ಒಂದು ಕಲ್ಲಲ್ಲೇ ಸ್ಟೆಪ್ಸ್ ಮಾಡಿದ್ದಾರೆ. ಸೊ ಅಲ್ಲಿ ಹೋದರೆ ಅಲ್ಲಿ ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ದಿಸ್ ಇಸ್ ಅನ್ ಇನ್ಕಂಪ್ಲೀಟ್ ಸ್ಟ್ರಕ್ಚರ್. ಅರ್ಧಂಬರ್ಧ ಮಾಡಿದ್ದಾರೆ. 4 ಪಿಲ್ಲರ್ಸು, ಚೆನ್ನಾಗಿರೋ ಪಿಲ್ಲರ್ಸ್ನ ನಿಲ್ಲಿಸಿದ್ದಾರೆ. ಪ್ರಾಬ್ಲಿ ಇಲ್ಲೇನೋ ಗೋಪುರ ಕಟ್ಟಬೇಕಾಗಿತ್ತೋ ಏನೋ ಡೆಮಾಲಿಷ್ ಮಾಡ್ದಂಗಿದೆ. ಸೊ ಅದು ಆ ಸ್ಟ್ರಕ್ಚರ್ನ ಹಂಗೆ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ನೋಡಿ. ಎಷ್ಟು ಅದ್ಭುತವಾಗಿದೆ. 4 ಪಿಲ್ಲರ್ಸ್ ಇದೆ. ಬ್ಯೂಟಿಫುಲ್ ಕಾವಿಂಗ್ಸ್ ಇದೆ. ಫುಲ್ಲು ವಾತಾವರಣ ಎಲ್ಲ
ಅದ್ಭುತವಾಗಿದೆ. ಇಲ್ಲಿ ಸೈಲೆಂಟಾಗಿತ್ತು, ರಶ್ ಬೇರೆ, ಜನ ಇರಲಿಲ್ಲ, ಕಿಚ್ಚಾಡೋದು ಚೀರಾಡೋದು ಏನಿರಲಿಲ್ಲ, ನೆಮ್ಮದಿಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ಈ ಜಾಗದಲ್ಲಿ ಭಾಳಷ್ಟು ಪಿಕ್ಚರ್ ಶೂಟಿಂಗ್ಸ್ ಎಲ್ಲ ನಡೀತಾ ಇತ್ತು. ನಾವು ಇದು ಯಾವ ಜಾಗ ಎಷ್ಟು ಚೆನ್ನಾಗಿದೆ ಅಂತ, ಮೇಲ್ಕೋಟೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಆದರೆ ಎಲ್ಲೋ ಒಂದು ಕೇಳ್ದಂಗಿತ್ತು, ಬಟ್ ಈ ಜಾಗ ನೋಡಿರಲಿಲ್ವಲ್ಲ ಅಂದ್ಬಿಟ್ಟು ನಾವು ಯಾವುದೋ ಜಾಗ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಆಮೇಲೆ ಭಾಳ ಫಿಲ್ಮ್ ಶೂಟಿಂಗ್ಸ್ ಎಲ್ಲ ನಡೆಯುತ್ತೆ, ಈ ರೀಸೆಂಟಾಗಿ ಬಂದಿರೋ ಮೂವೀಸ್ಲೂ ತೆಗೆದಿದ್ದಾರೆ. ಆಮೇಲೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ನಡೆಯುತ್ತೆ. ಸೊ ಯಾವುದೋ ಒಂದು ಪ್ರೀ ವೆಡ್ಡಿಂಗ್ ಶೂಟು ನಡೆದಿತ್ತು. ಅಲ್ಲೇ ಮೆಟ್ಲು ಥರ ಮಾಡಿದ್ದಾರೆ. ಅಲ್ಲಿ ಮೆಟ್ಲು ಹತ್ತಿ ಹೋದ್ಮೇಲೆ ಮೇಲ್ಗಡೆ ನೋಡಿ ಈ ಥರ ದೊಡ್ಡ ದೊಡ್ಡ ಬೌಲ್ಡರ್ಸ್ ಇದೆ. ಪ್ರಾಬ್ಲಿ ಇಲ್ಲಿ ಗೋಪುರ ಕಟ್ಟೋಕ್ಕೆ ಅಂತ ಇಟ್ಕೊಂಡಿದ್ರೋ ಏನೋ, ಎಲ್ಲ ಹಾಳಾಗಿರೋದು. ಸೊ ಅದು ಬಂಡೆಗಳು ಹಂಗಂಗೆ ಬಿಟ್ಟಿದ್ದಾರೆ. ಅಲ್ಲಿಂದ ಮಾತ್ರ ಅದ್ಭುತವಾದಂಥ ವ್ಯೂ ಸಿಗುತ್ತೆ ನಿಮಗೆ. ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಲೇಬೇಕು. ಯಾಕಂದರೆ ನಾರ್ಮಲಿ ಮೇಲ್ಕೋಟೆ ಅಂದರೆ ದೇವಸ್ಥಾನ ನೋಡ್ಕೊಂಡು ಹೊರಟೋಗ್ತಾರೆ, ಈ ಜಾಗಗಳೆಲ್ಲ ನೋಡೋದಿಲ್ಲ. ಈ ಜಾಗ ಎಲ್ಲ ವಿಸಿಟ್ ಮಾಡಲೇಬೇಕು. ದೀಸ್ ಆರ್ ಆಲ್ ವೆರಿ ಹಿಸ್ಟಾರಿಕಲ್ ಪ್ಲೇಸಸ್. ಅದು ನಮ್ಮ ಕರ್ನಾಟಕದಲ್ಲಿದೆ. ನಮ್ಮ ಬೆಂಗಳೂರು ಹತ್ರ ಒಂದು 2 ಅವರ್ ಜರ್ನಿ ಮಾಡಿದ್ರೆ ಸಿಗುತ್ತೆ. ಅಂದರೆ ಖಂಡಿತವಾಗ್ಲೂ ಹೋಗುವಂಥ ಜಾಗ ಇದು. ನೋಡಿ, ಕೂತ್ಕೊಳ್ಳಬಹುದು. ಸಂಜೆ ಇವಾಗ ಬಿಸಿಲಿತ್ತು ಅಂತ ಕೂತಿರಲಿಲ್ಲ, ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಬಂದು ಇಲ್ಲಿ ಕೂತ್ಕೋಬೋದು, ಈವ್ನಿಂಗ್ ಬಂದು ಕೂತ್ಕೋಬೋದು. ಇಲ್ಲಿಂದಾನೇ ನೋಡಿ ಅಲ್ಲಿ ಯೋಗ ನರಸಿಂಹ ದೇವಸ್ಥಾನ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಜಾಗ, ಒಳ್ಳೆ ಗಾಳಿ, ಒಳ್ಳೆ ಗ್ರೀನ್ರಿ. ಇವಾಗಷ್ಟೇ ಮಳೆ ಎಲ್ಲ ಬಂದಿರೋದ್ರಿಂದ ಚೆನ್ನಾಗಿದೆ. ಸೊ ತುಂಬ ಬ್ಯೂಟಿಫುಲ್ ಜಾಗ ಇದು. ಅಲ್ಲಿ ನೋಡಿ, ಅಲ್ಲಿ ಕಾವಿಂಗ್ಸ್ ಮಾಡಿರೋದಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದು ಏನಕ್ಕೆ ಇನ್ಕಂಪ್ಲೀಟ್ ಆಗಿದೆ ಅಂತ ಗೊತ್ತಿಲ್ಲ. ಇನ್ನೂ ಮೇಂಟೈನ್ ಮಾಡಬೇಕು, ಕ್ಲೀನ್ಲಿನೆಸ್. ಜನ ಬಂದವರೆಲ್ಲ ಹಂಗೆ ಎಲ್ಲ ಬಿಸಾಕ್ತಾರೆ. ಅಲ್ಲೇನು ತಿನ್ನೋಕ್ಕೇನು ಅಂಥದ್ದೇನು ಸಿಗೋದಿಲ್ಲ, ಬಟ್ ಸ್ಟಿಲ್ ಅವ್ರು ತಂದಿರೋದು ಪ್ಲಾಸ್ಟಿಕ್ ಕವರ್ಸ್ನೆಲ್ಲ ಹಾಕ್ಬಿಟ್ಟಿರ್ತಾರೆ. ಸೊ ಇದನ್ನು ಮೇಂಟೈನ್ ಮಾಡಿದ್ರೆ ಇನ್ನೂ ಅದ್ಭುತವಾದಂಥ ಜಾಗ ಇದು. ನೋಡಿ, ಅಲ್ಲಿ ಯಾವುದೋ ಶೂಟ್ ಆಗಿದೆ, ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಿ. ತುಂಬ ಚೆನ್ನಾಗಿದೆ ಜಾಗ. ಇಲ್ಲೆಲ್ಲ ಬಂದು ಬೆಳಿಗ್ಗೆ ಹೊತ್ತು ಬಂದುಬಿಟ್ರಂತ ಆರಾಮಾಗಿ ಕೂತ್ಕೊಂಡು ಅದು ಸ್ವಲ್ಪ ಹೊತ್ತು ಮೆಡಿಟೇಷನ್ನು ಮಾಡ್ಕೋಬೋದು. ಇಲ್ಲೆಲ್ಲ ಎಂತೆಂಥ ಒಳ್ಳೆ ಜಾಗಗಳಿದೆ ನೋಡಿ. ಇದೆಲ್ಲ ಸ್ವರ್ಗ ಇರೋದು ಎಲ್ಲೂ ಅಲ್ಲಿ ಇಲ್ಲಿ ಎಲ್ಲೂ ಹುಡ್ಕೊಂಗಿಲ್ಲ ನಾವು. ಸತ್ತ ಮೇಲೆ ಇಲ್ಲೇ ಸ್ವರ್ಗ ಇದೆ. ಇದನ್ನೇ ನಾವು ನೋಡ್ಕೊಂಡು ಖುಷಿ ಪಡಬೇಕು ಇಂಥ ಜಾಗಗಳು ನೋಡಿದ್ರೆ. ಸೊ ಈ ಥರ ಭಾಳಷ್ಟು ಜಾಗಗಳಿದೆ ನಮ್ಮ ಕರ್ನಾಟಕ ಸುತ್ತಮುತ್ತನೇ. ಬೇರೆ ಊರಿಗೆ ಹೋಗಿ ಏನೂ ನೋಡೋದಿಲ್ಲ ನಾವು. ಇಲ್ಲೇ ನೋಡಿದ್ರೆ ಇದೆ ನಮಗೆ ಎಷ್ಟೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಖಂಡಿತವಾಗ್ಲೂ ನೀವು ಫ್ರೀ ಮಾಡಿಕೊಂಡು ಇಲ್ಲಿ ಬಂದು ಈ ಜಾಗನ ನೋಡಿ. ನಾವು ಒಂದು ಸಣ್ಣ ಹೂವಲ್ಲಿ ಹಾಕಿದ್ರಲ್ಲ ಅಂತ ಒಂದು ಶೂಟು ಮಾಡಿಬಿಟ್ವಿ ಒಂದು. ಸೊ ನನಗಂತೂ ಭಾಳ ಇಷ್ಟ ಆಯಿತು, ಯಾಕಂದ್ರೆ ತುಂಬ ದಿನದಿಂದ ಆಸೆ ಇದ್ದಿದ್ದು ಹೋಗಬೇಕು ಅಂತ. ಸೊ ಹಾಗಾಗಿ ಹೋಗಿ ಆಸೆನೂ ತೀರಿಸ್ಕೊಂಡೆ ನಾನು. ನೋಡಿ ಏನು ವಿಷಯ, ಕೆಳಗಡೆನೂ ಹತ್ತಕ್ಕಾಗಿಲ್ಲ ಮೇಲ್ ಮೆಟ್ಲು ಅಂತಂದರೆ ಕೆಳಗಡೆನೂ ಕೂತ್ಕೊಂಡು ನೋಡೋ ವ್ಯವಸ್ಥೆನೂ ಮಾಡಿದ್ದಾರೆ ಅದು. ಸೊ ಬೆಳಗಿನ ಜಾವ ಬಿಸಿಲು ಇಲ್ದಿದ್ದಾಗ ಬಂದರೆ ಆರಾಮಾಗಿ ಕೂತ್ಕೋಬೋದು. ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲೆಲ್ಲ. ಆಮೇಲೆ ಫೋಟೋಸ್ ತೆಗಿಯೋಕ್ಕೆ, ವೀಡಿಯೋಸ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಜಾಗ ಇದು. ಖಂಡಿತವಾಗ್ಲೂ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬಂದು ಈ ಜಾಗವನ್ನು ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ, ಆಕಾಶಕ್ಕೂ ಇದಕ್ಕಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಅದು ನೋಡಿಕೊಂಡು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದರೆ ಇಲ್ಲಿ ಭಾಳಷ್ಟು ಕಲ್ಯಾಣಿಗಳಿದೆ. ಸೊ ಹಾಗಾಗಿ ಅಲ್ಲಿ ಕೆಳಗಡೆ ಹೋದಾಗ ಅಲ್ಲೊಂದು ಕಲ್ಯಾಣಿನೂ ಇತ್ತು. ಇನ್ನು ಹಳೆ ಮನೆ ಥರ ಇತ್ತು. ಅಲ್ಲಿ ನೋಡಿದ್ರೆ ಅಲ್ಲೊಂದು ಕಲ್ಯಾಣಿನೂ ಇತ್ತು. ಈ ಥರ ಒಂಥರ ಮಡ್ಡಿ ರೋಡ್ ಇದೆ, ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು ನೀವು. ಸೊ ಕೆಳಗಡೆ ಇಳಿದ್ಮೇಲೆ ಇಲ್ಲೊಂದು ನೋಡಿ, ಒಳ್ಳೆ ಚೆನ್ನಾಗಿದೆ ಈ ಕಲ್ಯಾಣಿನೂ. ರೋಡ್ ಪಕ್ಕದಲ್ಲೇ ಇದೆ. ಪ್ರಾಬಬ್ಲಿ ಇಲ್ಲೊಂದು ದೇವಸ್ಥಾನ ಏನೋ ಇತ್ತು ಅಥವಾ ಏನು ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಕಲ್ಯಾಣಿನ. ಸೊ ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಎಂಜಾಯ್ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.